12ನೆಯ ಅಂತಾರಾಷ್ಟ್ರೀಯ ಯುವ ಸಂಘದ ಈ ಒಂದು ದಿನದಲ್ಲಿ ಮಂಡ್ಯ ಜಿಲ್ಲೆಯ ಹಿರಿಯರು, ಎಲ್ಲ ಶಾಲಾ ಮಕ್ಕಳು, ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು, ಮುಖ್ಯ ನಿರ್ವಹಣಾಧಿಕಾರಿಗಳ ಜೊತೆಗೂಡಿ ಈ ದಿನ ಯೋಗ ದಿನವಾಗಿ ಜೂನ್ 21ರಂದು ನಾವೇನು 2014ರಲ್ಲಿ ಪ್ರಾರಂಭ ಮಾಡಿದ್ದೇವೆ. ಈ ದಿನ 12ನೆಯ ಅಂತಾರಾಷ್ಟ್ರೀಯ ಯುವ ಸಂಘವನ್ನ ವಿಶ್ವದಲ್ಲಿ ಸುಮಾರು 2,500 ಸ್ಥಳಗಳಲ್ಲಿ ಈ ಯೋಗ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ದೇಶದ ಪ್ರಧಾನಮಂತ್ರಿಗಳು ವಿಶ್ವದಾದ್ಯಂತ ಈ ಒಂದು ಯೋಗ ಒಂದು ದಿನವನ್ನ ಆಚರಣೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಾರಂಭ ಆದಂಥದ್ದು. ಇವತ್ತು ವಿಶ್ವದ ಎಲ್ಲಾ ಭಾಗದಲ್ಲೂ, ವಿದೇಶಗಳಲ್ಲೂ ಸಹ ಈ ಒಂದು ದಿನವನ್ನ ಆಚರಣೆ ಮಾಡ್ತಾ ಇದ್ದಂಥದ್ದೇನಿದೆ, ಯೋಗ ದಿನವನ್ನ, ಇದು ಈಗಾಗಲೇ ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಪಾರಂಪರಿಕವಾಗಿದ್ದ ಈ ಒಂದು ಯೋಗ ದಿನದಲ್ಲಿ ಪ್ರತಿದಿನ ಈಗೇನೊಂದು ಶಪಥವನ್ನ, ಪ್ರತಿಜ್ಞಾ ವಿಧಿಯನ್ನ ನಿಮ್ಗೆ ಎಲ್ಲರಿಗೂ ನೀಡಿದ್ದಾರೆ. ಇತ್ತೀಚಿನ ಆರೋಗ್ಯದ ಸಮಸ್ಯೆಗಳನ್ನ ನಾವು ನೋಡ್ತಾ ಇದ್ದೇವೆ. ಯೋಗ ಅಂತಕ್ಕಂಥದ್ದು ನಮ್ಮ ದೇಶದ ಒಂದು ಅತ್ಯಂತ ಪ್ರಾಚೀನ ಪರಂಪರೆ ಅಂತಕ್ಕಂಥದ್ದನ್ನ ನಾವೇನು ಹೇಳ್ತೇವೆ. ಹಲವಾರು ಋಷಿಮುನಿಗಳ ಒಂದು ಈ ಒಂದು ದೇಶದಲ್ಲಿ ಆಚರಣೆಯನ್ನ ಮಾಡ್ತಕ್ಕಂಥದ್ರ ಮುಖಾಂತರ ನಮ್ಮ ಆರೋಗ್ಯ ಮತ್ತು ಧ್ಯಾನ ಎರಡನ್ನೂ ನಾವು ಇವತ್ತು ಸರಿಯಾದ ರೀತಿಯಲ್ಲಿ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಅತ್ಯಂತ ಉತ್ತಮವಾದಂತಹ ಆರೋಗ್ಯವನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ತಾವೆಲ್ಲ ನೋಡ್ತೀರಿ, ಇತ್ತೀಚೆಗೆ ಜಿಮ್ಗಳು ಮುಗಿದೊಂದು ಅಂತಕ್ಕಂಥದನ್ನ ನಮ್ಮ ಯುವಕರು ಪ್ರತಿನಿತ್ಯ ಹೋಗ್ತಕ್ಕಂಥದ್ದು ಏನ್ ನೋಡ್ತೀವಿ. ಆ ಜಿಮ್ ನಲ್ಲಿ ಕೆಲಸ ಮಾಡೋದಕ್ಕಿಂತ ಹೋಗಿ ನಮ್ಮ ದೇಹವನ್ನು ಸರಿಪಡಿಸ್ಕೊಳ್ಳೋದಕ್ಕಿಂತ ಬೆಳಗ್ಗೆ ಎದ್ದು ನಾವು ಒಂದು 15-20 ನಿಮಿಷಗಳ ಕಾಲ ಯೋಗವನ್ನ ಮಾಡ್ತಕ್ಕಂಥದ್ರ ಮುಖಾಂತರ ನಿಮ್ಮ ಒಂದು ಆರೋಗ್ಯವನ್ನ ಸುಸ್ಥಿತಿಯಲ್ಲಿ ಇಡಲಿಕ್ಕೆ ಅವಕಾಶಗಳಿದೆ. ಇವತ್ತಿನ ದಿನಗಳಲ್ಲಿ ಆಕಸ್ಮಿಕವಾಗಿ ಸಾವು ನೋವುಗಳನ್ನು ನಾವೇ ನೋಡ್ತಾ ಇದ್ದೇವೆ. ಈ ಆರೋಗ್ಯದ ಒಂದು ಸಮಸ್ಯೆಗಳಿಂದ, ವಿಶೇಷವಾಗಿ ಹೃದಯದ ಕಾಯಿಲೆಗಳ ಮುಖಾಂತರ ಏನೋ ಒಂದು ಹಲವಾರು ಕುಟುಂಬದಲ್ಲಿ ನೋವನ್ನ ಕಾಣ್ತೇವೆ. ಇದೆಲ್ಲವನ್ನ ಸರಿಪಡಿಸ್ಲಿಕ್ಕೆ ಈ ಒಂದು ಯೋಗ ಅಂತಕ್ಕಂಥದ್ದು ಎಲ್ಲರ ಒಂದು ಆರೋಗ್ಯವನ್ನ ಸುಸ್ಥಿತಿಯಲ್ಲಿ ಇಡ್ತಕ್ಕಂಥದ್ದಕ್ಕೆ ಅವಕಾಶಗಳಿದೆ. ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಈ ಒಂದು ಮೈದಾನದಲ್ಲಿ ಸುಮಾರು 5,000ಕ್ಕೂ ಹೆಚ್ಚಿನ ಶಾಲಾ ಮಕ್ಕಳು, ಹಿರಿಯರು, ನಮ್ಮ ಸರ್ಕಾರದ ಸಿಬ್ಬಂದಿ ವರ್ಗದವರು ತಾವೆಲ್ಲ ಜೊತೆಗೂಡಿ ಈ ಒಂದು ಯೋಗ ಡೇಯನ್ನ ಏನು ಆಚರಣೆ ಮಾಡಿದ್ದೀರಿ. ಈ ಒಂದು ಯೋಗವನ್ನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಮ್ಗೆಲ್ಲರಿಗೂ ಮಾರ್ಗದರ್ಶನ ನೀಡಿರ್ತಕ್ಕಂಥ ಏನು ನಮ್ಮ ಶಂಕರನಾರಾಯಣ ಶಾಸ್ತ್ರಿಗಳಿಗೆ ಮತ್ತು ನಿಮ್ಮೆಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ನಮ್ಮ ಪರಮಪೂಜ್ಯ ಸ್ವಾಮೀಜಿಗಳು ಇಬ್ರು ಸಹ ಈ ವೇದಿಕೆಯ ಸನ್ನಿಧಾನ ವಹಿಸಿದ್ದಾರೆ. ಅವರಿಗೂ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸ್ತಾ, ನಿಮ್ಮೆಲ್ಲರಿಗೆ ಭಗವಂತ ಉತ್ತಮವಾದಂತಹ ಆರೋಗ್ಯವನ್ನು ಕೊಡಲಿ. ನಿಮ್ಮ ಜೀವನದಲ್ಲಿ ಒಂದು ಶಾಂತಿಯ ಒಂದು ಜೀವನವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದಕ್ಕೆ ಈ ಯೋಗ ಅತ್ಯಂತ ಪ್ರಮುಖವಾದಂತಹ ಪಾತ್ರವನ್ನೇ ವಹಿಸ್ತಕ್ಕಂಥದ್ದೇನಿದೆ. ನಿಮ್ಮೆಲ್ಲರಿಗೆ ಈ ಒಂದು ಯೋಗ ದಿನದಂದು ಶುಭಾಶಯಗಳನ್ನ ಕೋರಿ ನಿಮ್ಮೆಲ್ಲರಿಗೂ ನನಗೆ ಗೌರವಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.